ನಮಸ್ಕಾರ ಸ್ನೇಹಿತರೆ 90ರ ದಶಕದಲ್ಲಿ ದ್ವಿಪಾತ್ರ ಸಿನಿಮಾಗಳ ಹಾವಳಿ ತುಂಬಾ ಜೋರಾಗಿತ್ತು. ಹೀಗಾಗಿ ಎಲ್ಲರೂ ಹೆಚ್ಚು ದ್ವಿಪಾತ್ರವಿರುವ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದರು. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಅಂದಿನಿಂದ ಇಂದಿನವರೆಗೂ ಅನೇಕ ನಟರು ದ್ವಿಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಭಾರತೀಯ ಸಿನಿರಂಗದಲ್ಲಿ ಅತಿ ಹೆಚ್ಚು ಬಾರಿ ದ್ವಿಪಾತ್ರದಲ್ಲಿ ನಟಿಸಿರುವ ಏಕೈಕ ನಟ ಅಂದರೆ ಅದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಇವರು ದ್ವಿಪಾತ್ರ ನಟನೆ ಕೇವಲ 1-2 ಸಿನಿಮಾಗಳಲ್ಲ ಸ್ನೇಹಿತರೆ, ಬರೋಬ್ಬರಿ ಸುಮಾರು 23 ಸಿನಿಮಾಗಳಲ್ಲಿ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ವಿಷ್ಣುದಾದ ಇನ್ನು ಕನ್ನಡಿಗರ ಹೃದಯದಲ್ಲಿ ತುಂಬಾ ವಿಶೇಷ ಸ್ಥಾನ ಪಡೆದಿರೋ ವಿಷ್ಣು ನಟನೆಯ ಟಾಪ್ 5 ದ್ವಿಪಾತ್ರ ಸಿನಿಮಾಗಳ ಪಟ್ಟಿಯನ್ನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡೋಣ. ಇನ್ನು ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೂರ್ಯವಂಶ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿಬಂದ ಸೂರ್ಯವಂಶ ಚಿತ್ರದಲ್ಲೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಅಂದರೆ ಒಬ್ಬ ನಟ 2 ಪಾತ್ರ. ಇದು 1997ರಲ್ಲಿ ತಮಿಳಿನಲ್ಲಿ ತೆರೆ ಕಂಡಿದ್ದಂತಹ ಸೂರ್ಯವಂಶಂ ಚಿತ್ರದ ರೀಮೇಕ್. ಸೂರ್ಯವಂಶ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಸತ್ಯಮೂರ್ತಿ ಮತ್ತು ಕನಕಮೂರ್ತಿ ಎಂಬ ತಂದೆ ಮತ್ತು ಮಗನ ಪಾತ್ರದಲ್ಲಿ ನಿರ್ವಹಿಸಿದ್ದರು. ಇನ್ನು ಈಗಲೂ ಕೂಡ ಸೂರ್ಯವಂಶ ಚಿತ್ರವನ್ನ ಎಷ್ಟು ಬಾರಿ ನೋಡಿದರೂ ಯಾರಿಗೂ ಕೂಡ ಈ ಚಿತ್ರ ಬೇಸರ ಅನ್ನಿಸುವುದಿಲ್ಲ. ಇನ್ನು ಸ್ನೇಹಿತರೆ, ಈ ಚಿತ್ರ ಸುಮಾರು 20 ಕೋಟಿ ಗಳಿಕೆಯನ್ನ ಕಂಡಿತ್ತು. ತನ್ನ ತಂದೆಗೆ ವಿರುದ್ಧವಾಗಿ ನಡೆಯುವ ಮಗ ಮತ್ತು ತಂದೆಯ ಕೋಪವನ್ನೇ ಆಶೀರ್ವಾದ ಎಂದು ಭಾವಿಸಿ ಮೇಲಕ್ಕೆ ಬೆಳೆಯುವ ಮಗ ಕನಕಮೂರ್ತಿ. ಈ ಕಥೆಯನ್ನ ಸೂರ್ಯವಂಶ ಈ ಚಿತ್ರ ಒಳಗೊಂಡಿದೆ. ಯಜಮಾನ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಯಜಮಾನ ಇಂದಿಗೂ ಕೂಡ ಹಿಟ್. ಇದು ತಮಿಳಿನ ವಾನತ್ತೆ ಪೋಲ ಎಂಬ ಚಿತ್ರದ ರೀಮೇಕ್. ಇನ್ನು ಸ್ನೇಹಿತರೆ, ಹಾಗಾದ್ರೆ ಇದು ತಮಿಳಿನ ರೀಮೇಕ್ ಮಾಡಿರುವಂತಹ ಚಿತ್ರ. ಹಾಗಾದ್ರೆ ರೀಮೇಕ್ ಅಂದರೆ ಈಗಾಗಲೇ ಬಿಡುಗಡೆಯಾಗಿರುವಂತಹ ಯಾವುದೇ ಒಂದು ಚಲನಚಿತ್ರ, ಹಾಡು ಅಥವಾ ಕಥೆಯನ್ನ ಹೊಸದಾಗಿ ಮತ್ತು ವಿಭಿನ್ನವಾಗಿ ಮರುಸೃಷ್ಟಿಸುವುದನ್ನೇ ರೀಮೇಕ್. ಇನ್ನು ಈ ಯಜಮಾನ ಚಿತ್ರ ಮೂಲ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದು, ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಅದ್ಭುತ ನಟನೆ ಪ್ರೇಕ್ಷಕರು ಫಿದಾ ಆಗಿದ್ದರು. ಇವರ ಜೊತೆಗೆ ಶಶಿಕುಮಾರ್ ಮತ್ತು ಅಭಿಜಿತ್ ವಿಷ್ಣು ತಮ್ಮಂದಿರಾಗಿ ಅಭಿನಯಿಸಿದ್ದು. ಇನ್ನು ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಯಜಮಾನ ತಮಿಳಿನ ರೀಮೇಕ್ ಆಗಿದ್ದರು ಮೂಲ ಭಾಷೆಗಿಂತ ಅಂದರೆ ತಮಿಳಿನ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್. ಇದು ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ಚಿತ್ರ. ದಿಗ್ಗಜರು ಸ್ನೇಹಿತರೆ, ದಿಗ್ಗಜರು ಅಂದ ಕೂಡಲೇ ಎಲ್ಲರಿಗೂ ಕೂಡ ನೆನಪಾಗದು ಅದು ಸ್ನೇಹಿತ. ಇನ್ನು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಮುಖ್ಯ ಪಾತ್ರದಲ್ಲಿ ನಟಿಸಿ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇದು ತಮಿಳಿನ ನತ್ಪುಕ್ಕಾಗ ಸಿನಿಮಾದ ರೀಮೇಕ್ ಆಗಿದ್ದರೂ ಕೂಡ ವಿಷ್ಣುದಾದ ಹಾಗೂ ಅಂಬಿ ಅಭಿನಯಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಚಿಕ್ಕಯ್ಯ ಮತ್ತು ಮುದ್ದಯ್ಯ ಎಂಬ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ತಪ್ಪೇ ಮಾಡದ ತಂದೆಯೇ ತಪ್ಪಿತಸ್ಥ ಎಂದು ನೋಡುವ ಮಗ. ಎಲ್ಲ ವಿಷಯ ತಿಳಿದಂತಹ ಅಂಬರೀಷ್ ವಿಷಯವನ್ನ ಹೇಳಲಾಗದಂತಹ ಪರಿಸ್ಥಿತಿ. ಇನ್ನು ಈ ಚಿತ್ರದ ಕುಚಿಕು ಕುಚಿಕು ಹಾಡಿಗೆ ಸಿನಿಕರು ಫಿದಾ ಆಗಿದ್ದಾರೆ. ಜಮೀನ್ದಾರರು 2002ರಲ್ಲಿ ತೆರೆ ಕಂಡ ಜಮೀನ್ದಾರ್. ಈ ಸಿನಿಮಾದಲ್ಲೂ ಕೂಡ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದು, ತಂದೆ ಪಾತ್ರದಲ್ಲಿ ಊರಿನಲ್ಲಿ ಅತ್ಯಂತ ಗೌರವಾನ್ವಿತ, ಪ್ರಭಾವಿ ಹಾಗೂ ಎಲ್ಲರನ್ನ ಸಮನಾಗಿ ಕಾಣುವಂತಹ ದೊಡ್ಡ ವ್ಯಕ್ತಿ. ಇನ್ನು ಸ್ನೇಹಿತರೆ, ತಮ್ಮ ಕುಟುಂಬದ ಗೌರವವನ್ನ ಕಾಪಾಡಿಕೊಳ್ಳಲು 2 ಮದುವೆಯಾಗುತ್ತಾರೆ. ಮತ್ತೊಂದು ಪಾತ್ರದಲ್ಲಿ ಮಗ ಪ್ರೇಮ್ ರಾಶಿ ಹಾಗೂ ಅನುಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಲಯನ್ ಜಗಪತಿ ರಾವ್ ಓಂ ಸಾಯಿ ನಿರ್ದೇಶನದಲ್ಲಿ ಮೂಡಿಬಂದ ಲಯನ್ ಜಗಪತಿ ರಾವ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಂಡರು. ಒಂದು ಪಾತ್ರದಲ್ಲಿ ಪೊಲೀಸ್ ಮಗನಾಗಿ ಹಾಗೂ ಮತ್ತೊಂದು ಪಾತ್ರದಲ್ಲಿ ಲಾಯರ್ ತಂದೆಯಾಗಿ. ಇನ್ನು ಈ ಚಿತ್ರದಲ್ಲಿ ಭವ್ಯ ನಾಯಕಿಯಾಗಿ ನಟಿಸಿದ್ದಾರೆ. ಈ ಚಿತ್ರದ ನಟನೆಗಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಒಂದು ಚಿತ್ರದಲ್ಲಿ ದ್ವಿಪಾತ್ರ ಅಂದರೆ ಕೇವಲ 2 ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವುದು ಅಲ್ಲ, 2 ಪಾತ್ರಗಳಿಗೆ ವಿಭಿನ್ನ ಜೀವ ತುಂಬುವುದೇ ಅಲ್ಲವಾ? ಆ ಕೆಲಸವನ್ನ ಸರಿಯಾಗಿ
ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಈ ರೀತಿಯ ನಟನೆ ಮಾಡೋದಿಕ್ಕೆ ಸಾಧ್ಯ ಅಂದರೆ ಅದರಲ್ಲೂ ಕುಟುಂಬ ಒಟ್ಟಾಗಿ ನೋಡುವ ಚಿತ್ರಗಳು, ಅದಕ್ಕೆ ಭಾರತೀಯ ಸಿನಿರಂಗದಲ್ಲೇ ಅತಿ ಹೆಚ್ಚು ಬಾರಿ ಡಬಲ್ ರೋಲ್ ನಲ್ಲಿ ನಟಿಸಿದ ಹೆಗ್ಗಳಿಕೆ ಅವರದ್ದಾಗಿದೆ. ಈ 5 ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ಹೆಚ್ಚು ಇಷ್ಟ ಆಯ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.